ಈಗ ಕೆಲವರು ಹೇಳ್ಬೋದು ಇದ್ರಲ್ಲಿ ಬಾಜಿನೇ ಬರಲ್ಲ ಓಮರು ಅಂತ ಹೇಳ್ತಾ ಇದಾರೆ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಆ ತರ ಕಂಡು ಬಂದಿರೋದು ಎಷ್ಟೋ ಲಕ್ಷಕ್ಕೊಂದು ಈ ತರ ಕಂಡು ಬರೋದು. ಬೇರೆ ಸುಮಾರು ಅಕ್ಕಿಗಳು ಬರ್ತಾವೆ, ಈ ಕಂಡು ಬರೋದು ರೇರು. ಸ್ನೇಹಿತರೆ 10 lakhs ವರ್ತಿ ಬರ್ಡು ಸೊ ನಮ್ಮ ಮಾರಿ ಸಚಿನ್ ಅವರು ತಂದಿದ್ದಾರೆ ಫ್ರೆಂಡ್ಸ್. ಒನ್ ಆಫ್ ದಿ ಮೋಸ್ಟ್ ಏನ್ ಅವೈಟೆಡ್ ಬರ್ಡ್, ನಾವು ನೋಡ್ಬೇಕು ಅಂತ ಕಾಯ್ತಾ ಇದ್ದಿದ್ದಂತ ಬರ್ಡ್ ಇದು. ಸೊ ಏನ್ ಅನೌನ್ಸ್ಮೆಂಟ್ ಕೊಟ್ಟಿದ ತಕ್ಷಣ ಒಂದ್ ಬರ್ಡ ಬರುತ್ತೆ ಗ್ರೂಪ್ಗಳಲ್ಲಿ. ಈಗ ದೊಡ್ಡ ಈ ಪಟ್ಟ ಬಂದು 1.5 ಲಕ್ಷದ ಗಂಟ ಕೇಳವ್ರೆ, ಆ ಪಟ್ಟ 1 ಲಕ್ಷದ ಗಂಟ ಕೇಳವ್ರೆ ಅಟ್ ಪ್ರೆಸೆಂಟ್. ಸರ್ ನಮ್ಮ $10 ಲಕ್ಷ ಅಂತ ಹೇಳ್ತಾರೆ. ಸೊ ಎಲ್ಲರೂ ಒಂದ್ ಸ್ವಲ್ಪ ಆಶ್ಚರ್ಯ ಆಗ್ತಾರೆ, ಏನಪ್ಪ ಕ್ವಾಲಿಟಿ ಏನು, ಏನ್ ಆ ಬರ್ಡ್ ವಿಶೇಷತೆ ಏನು ಅಂತ ಎಲ್ಲಾರು ಗ್ರೂಪ್ಗಳಲ್ಲೇ ಡಿಸ್ಕಸ್ ಮಾಡ್ತಾ ಇದ್ರಿ. ಸೊ ಇವತ್ತು ಕಣ್ಮುಂದೆ ಬಂದಿದೆ ಬರ್ಡ್. ಸೊ ನಮ್ಮ ಚಾನಲ್ ವತಿಯಿಂದ ಆ ಬರ್ಡ್ ವಿಶೇಷತೆ ಏನು, 10 ಲಕ್ಷ ವ್ಯಾಲ್ಯೂ ವರ್ತ್ ಇದೆಯಾ, ವ್ಯಾಲ್ಯೂ ಅವ್ರು ಏನು ಅದ್ರಲ್ಲಿ ರಿಸಲ್ಟ್ ರೇಟ್ ಏನೇನಿದೆ, ನಮ್ಮ ಮಾರಿ ಸಚಿನ್ ಅವ್ರು ಇದ್ದಾರೆ ನೋಡಿ, ಇವರೇ ಬರ್ಡ್ ಓನರ್. ಒಂದು ನಿಮಿಷ ಬ್ರದರ್. ಓಕೆ ಮಾತಾಡಿ ಬ್ರದರ್. ಸರ್ ಇದು ದೊಡ್ಡ ಗಂಟು ಸರ್, ಇದು 3.5 ವರ್ಷ, ಇದು 4 ಕಳ್ಳಿ ಪಟ್ಟ, ಇದು ಬಂದ್ಬಿಟ್ಟು 2 ಕಳ್ಳಿ ಪಟ್ಟ ಸರ್. ಇದು ನಾನು ಇದು ಒರಿಜಿನಲ್ ತೆಗಿಯಕ್ಕೆ ಇದು 12ನೇ ಪಟ್ಟ 13ನೇ ಪಟ್ಟ ಒರಿಜಿನಲ್ ಬಂದಿತ್ತೆ ಸರ್. ಈ ಗಂಡಿಗೆ ಒಂದು ತಾಮ್ರೇಲ್ ಎಣ್ಣೆ ಹಾಕಿದ್ದೆ ಸರ್ ಮುಂಚೆ, ಆ ತಾಮ್ರೇಲ್ ಎಣ್ಣಲ್ಲಿ 6 ಕಲರ್ ಬಂದ್ವು ಸರ್. ಇನ್ನೊಂದು ಬೂರಿ ಎಣ್ಣಲ್ಲಿ 3 ಕಲರ್ ಬಂದವೆ ಸರ್. ಒಂದು ಬಂದ್ಬಿಟ್ಟು ಸಬ್ಜಾ ಬಂದಿತ್ತೆ, ರೋಷನ್ ಬಂದಿತ್ತೆ, ಸಬ್ಜಾ ತಿರುವಾಲ್ ಬಂದಿತ್ತೆ, ರೋಷನ್ ತಿರುವಾಲ್ ಬಂದೈತೆ, ಮತ್ತೆ ಬೂರಿ ಬಂದೈತೆ, ಮತ್ತೆ ತಾಮ್ರೇಲ್ ಬಂದೈತೆ, ತಾಮ್ರೇಲ್ ತಿರುವಾಲ್ ಬಂದೈತೆ, ಮತ್ತೆ ಇಂಗ್ಲಿಷ್ ತಾಮ್ರೇಲ್ ಬಂದೈತೆ. ಅದಾದ್ಮೇಲೆ ಈ ತರ ಒರಿಜಿನಲ್ ಅಪ್ಪನ್ ತರ 2 ಬಂದಿದ್ದಾವೆ. ಇದು ಈ ಗಂಡು ಬಂದ್ಬಿಟ್ಟು ಇದರಲ್ಲಿ ಹುಟ್ಟೋ ಪಟ್ಟಗಳು ಮರಿಗಳು ಏನ್ ಟೈಮ್ ಮಾಡ್ತಾ ಇದಾವೆ ಸರ್? ಹುಟ್ಟೋದ್ ನಾನೆಲ್ಲ ಒರಿಜಿನಲ್ ಮಾಡಿ ಇಟ್ಕೊಂಡಿರ್ತೀನಿ ಸರ್, ಅದನ್ನ ಪೂಟ್ ಮಾಡ್ಬಿಡ್ತೀನಿ. ಪೂಟ್ ಮಾಡೋದ್ರಲ್ಲಿ ಒಂದು 10-11 ಅವರ್ ಆಡ್ತವೆ ಸರ್. ಈ ಗಂಡಿಗೆ ಒಂದು ತಾಮ್ರೇಲ್ ಎಣ್ಣೆ ಹಾಕ್ಬಿಟ್ಟು ಒಂದು ಸಬ್ಜಾ ಎಣ್ಣೆ ಬಂದಿತ್ತು, ಆ ಸಬ್ಜಾ ಎಣ್ಣೆಗೆ ಒಂದು ಸಬ್ಜಾ ಗಂಡು ಹಾಕ್ಬಿಟ್ಟು 10 ಅವರ್ 11 ಅವರ್ ನಮ್ಮ ಹುಡುಗನ ಮನೆ ಮೇಲೆ ಆರೋದು. ನಮಗೆಲ್ಲ ಕನ್ಫರ್ಮ್ ಮಾಡ್ಕೊಂಡೇ ಇಟ್ಕೊಂಡಿರೋದು ಸರ್. ಕಣ್ಣಲ್ಲೂ ಡಿಫ್ರೆಂಟ್ ಆಗಿ ಬರ್ತವೆ. ಆಮೇಲೆ ಕಣ್ಣಲ್ಲಿ ಗೋಲ್ಡ್ ಶೇಡ್ ಬಂದೈತೆ, ಆಮೇಲೆ ಅನಾರಿ ಬಂದೈತೆ, ಆಮೇಲೆ ಲೈಟ್ ಪಿಂಕ್ ಅನಾರಿ ಬಂದೈತೆ, ಡಾರ್ಕ್ ಪಿಂಕ್ ಅನಾರಿ ಬಂದೈತೆ, ಮತ್ತೆ ಕಳಂಕ ಬಂದೈತೆ, ಗ್ರೇ ಶೇಡ್ ಬಂದೈತೆ, ಬ್ಲೂ ಶೇಡ್ ಬಂದೈತೆ, ಮತ್ತೆ ಅಪ್ಪನ್ ಕಲರು ಈಗ 2 ಪಟ್ಟಗಳು ಬಂದವೆ. ಸೊ ಈಗ ಇದ್ರಲ್ಲಿ ಪೂಟ್ ಮಾಡಿ ಬಿಟ್ಟಿದಿರಲ್ಲ, ಈ ಪೂಟ್ ಮಾಡಿ ಬಿಟ್ಟಿರೋ ಬಣ್ಣಗಳಲ್ಲಿ ಯಾವ್ಯಾವ ತರ ಆಟ ಬರ್ತಾ ಇದೆ, ಏನ್ ಬಾಜಿ ಅವೆಲ್ಲ. ಈಗ ಕೆಲವರು ಹೇಳ್ಬೋದು ಇದ್ರಲ್ಲಿ ಬಾಜಿನೇ ಬರಲ್ಲ ಓಮರು ಅಂತ ಹೇಳ್ತಾ ಇದಾರೆ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಇದು ಓಮರೇ ಅಲ್ಲ ಸರ್, ಇದು ಆಕ್ಚುಲಿ ಬಂದ್ಬಿಟ್ಟು ನಮ್ಮ ಹುಡುಗನ ಮನೇಲಿ ಗ್ರೇ ಬಾಜ್ ಅಲ್ಲೇ ಹುಟ್ಟಿದ್ದು. ಬಟ್ ಅವನಿಗೆ ಶೋಕಿ ಏನು ಗೊತ್ತಿಲ್ಲ. ನಾನ್ ಚಿಕ್ಕ ಮರಿಲೇ ಕಾಯಿಶ್ ಮಾಡಿ ಸುಮಾರು ಸತಿ ಕೇಳಿದ್ದೆ ಈ ಅಕ್ಕಿನ, ಅವನು ಕೊಡಲ್ಲ ಅಂತ ಹೇಳಿ ಕಳ್ಸಿದ. ಇದಕ್ಕೆ ಡಿಸೀಸ್ ಅಟ್ಯಾಕ್ ಆಯ್ತು ಸರ್. ಅವಾಗ ಅವನೇ ಫೋನ್ ಮಾಡಿ ತಗೊಂಡ್ ಹೋಗ್ಯೋಣ ಅಂತ ಹೇಳ್ಕೊಟ್ಟೆ, ಅದನ್ನ ತಂದು ರೆಡಿ ಮಾಡಿ ಅದನ್ನೆಲ್ಲ ಈಗ ಪಬ್ಲಿಸಿಟಿ ಮಾಡಿದ್ಮೇಲೆ ಅಕ್ಕಿಗೆ ಅದು ಓಮರ್ ಅಲ್ಲ ಸರ್, ಅದು ಆಕ್ಚುಲಿ ಗ್ರೇ ಬಾಜ್ ಏನೆ. ಆ ತರ ಕಂಡು ಬಂದಿರೋದು ಎಷ್ಟೋ ಲಕ್ಷಕ್ಕೊಂದು ಈ ತರ ಕಂಡು ಬರೋದು. ಬೇರೆ ಸುಮಾರು ಅಕ್ಕಿಗಳು ಬರ್ತಾವೆ, ಈ ಕಂಡು ಬರೋದು ರೇರು. ಬಟ್ ಇದ್ರಲ್ಲಿ ವೆರೈಟಿ ಕಣ್ಗಳು ಬಂದಾವೆ, ವೆರೈಟಿ ಬಾಜಿ ಗಿಜಿ ಎಲ್ಲ ಪಕ್ಕ ಕನ್ಫರ್ಮ್ ಸರ್. 4-5 ಹೊಡಿತಾವೆ, ಹೋದ್ರೆ ಮನೆ ಮೇಲೆ ಬಿಟ್ಟು ಅರ್ಧ ಗಂಟೆ 3/4 ಗಂಟೆಗೆ ಒಂದ್ಸತಿ ಬರ್ತವೆ. ಆಮೇಲೆ ಈಗ ಶೋ ಮುಗಿದ್ಮೇಲೆ 1-2 ಹೆಣ್ಣು ರೆಡಿ ಮಾಡೇನಿ. ಯಾಕೆ ಅಂದ್ರೆ ಅದ್ರಲ್ಲಿ ಎಷ್ಟೊತ್ತಾರೆ ಐತೆ ಏನ್ ಯಾವ ಅಕ್ಕಿನೂ ಆರಲ್ಲ ಸರ್. ಈಗ ನಿಮ್ಮ ಹತ್ರ ಒಂದು 13 ಅವರ್ ಅಕ್ಕಿ ಆಡೋದೈತೆ ಅಂತ ತಿಳ್ಕೊಳ್ಳಿ, ಸುಮ್ನೆ ಗೂಡಲ್ಲಿ ಇಡ್ಬೇಕು, ನೋಡ್ಬೇಕು, ಅಕ್ಕಿ ಡ್ಯೂಟಿ ಮಾಡ್ಬೇಕು. ಬಾಜಿ ಮಾಡುತ್ತಾ, ಬಾಜಿ ಕಮ್ಮಿನ, ಪಲ್ಲ ಹೋಗುತ್ತಾ, ಗೇಟ್ಲಿನ, ಅಕ್ಕಿ ಏನ್ ಕಂಪ್ಲೇಂಟ್ ಐತೆ, ಪ್ಲಸ್ ಏನು ಮೈನಸ್ ಏನು ಎಲ್ಲ ತಿಳ್ಕೊಂಡ್ರೆ ಅಕ್ಕಿ ಬಿಡಕ್ಕಾಗೋದು. ಸುಮ್ನೆ ಅಕ್ಕಿ ಇಟ್ಕೊಂಡ್ಬಿಟ್ಟು ನನ್ನ ಹತ್ರ ಅಷ್ಟು ಐತೆ ಇಷ್ಟ ಐತೆ ಅಂದ್ರೆ ನಾನು ಸುಮಾರು ಕಡೆ ಬಿಡಿಸೀನಿ, ನಮ್ಮ ಮನೇಲಿ ಯಾವ್ದು ಬಿಟ್ಟಿಲ್ಲ. ಈ ವರ್ಷ ಬಿಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಈ ಶೋ ಮುಗಿದ್ಮೇಲೆ 2 ಹೆಣ್ಣು ರೆಡಿ ಮಾಡಿಟ್ಟಿನಿ. ಈ ವರ್ಷ ಆದ್ರೆ ಈ ವರ್ಷನೇ ಬಿಡ್ತೀನಿ, ಇಲ್ಲ ಮುಂದಿನ ವರ್ಷ ಕನ್ಫರ್ಮ್ ಆಗಿ ಬಿಡ್ತೀನಿ. ಈಗ ಆ ಶೋಗ್ ಹಾಕಿದ್ಮೇಲೆ ಹಾಕಕ್ಕೂ ಮುಂಚೆನೆ ಲಕ್ಷ ಕೇಳಿದ್ರು ಸರ್. ನಾನೇನಂದ್ರೆ ಶೋಗ್ ಹಾಕೋವರೆಗೂ ಯಾವ್ದು ಅಕ್ಕಿ ಸೇಲ್ ಮಾಡಲ್ಲ, ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಶೋಕಿ ಇಂಪಾರ್ಟೆಂಟು. ಇದೆ ನೋಡಿ ಸರ್, ಇದೇ ಅಕ್ಕಿ, ಇದು ಮಗ ನೋಡಿ ಸರ್. ಗೋಲ್ಡ್ ರಿಂಗ್ ಹಾಕಿದೀವಿ, 916 ಗೋಲ್ಡ್ ರಿಂಗು. ಕೈಯಲ್ಲಿ ಹಿಡಿದು ತೋರ್ಸೋಣ ಸರ್, ಬನ್ನಿ ನೋಡ್ರಿ, ಇದೇ ಗಂಡು. ನೋಡ್ತಾ ಇದ್ದೀರಾ ಓಪನ್ ಸ್ಟೇಜ್ ಅಂತ ನೋಡ್ತಾ ಇದೀನಿ ಸರ್. ನಾನು ಯಾವ ಅಕ್ಕಿಗೂ ರೆಕ್ಕೆ ಹೊಡೆಯಲ್ಲ. ರೆಕ್ಕೆ ಏನು ಕೊಡೆಯಲ್ಲ ಅಂದ್ರೆ ರೆಕ್ಕೆ ಹೊಡೆದ್ರೆ ಅಕ್ಕಿ ಮಂಕ್ ಆಗ್ತವೆ, ಮತ್ತೆ ಕಾಯಿಲೆ ಬೇಗ ಅಟ್ಯಾಕ್ ಆಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಮಾಯ ಬೇಗ ಹೋಗ್ಬಿಡುತ್ತೆ. ಇದು ಆಕ್ಚುಲಿ ಕುರ್ಜಿ ಈಗ ಮರಿ ಮೇಲಿತ್ತು. ತಾಳಿ ಸರ್ ನೋಡಿ, ಆ ಗೋಲ್ಡ್ ರಿಂಗು ತೋರಿಸಿ ಸರ್.
ಸ್ನೇಹಿತರೆ 10 lakhs ವರ್ತಿ ಬರ್ಡು. ಸೊ ನಮ್ಮ ಮಾರಿ ಸಚಿನ್ ಅವರು ತಂದಿದ್ದಾರೆ, ನೋಡ್ತಾ ಇರ್ಬೋದು ಅಕ್ಕಿ ಕ್ವಾಲಿಟಿನ. ಸೊ ವಿಂಗ್ಸ್ ಪ್ಯಾಟ್ರನ್ ನೋಡಿ, ಸೊ ಇದರಲ್ಲಿ ಟೈಲ್ ನೋಡಿ, ಚೆಸ್ಟ್ ಮತ್ತೆ ಐಸ್ ಏನ್ ನೋಡ್ತಾ ಇರ್ಬೋದು. ಸೊ ಎಲ್ಲ ಓಮರ್ ಅನ್ಕೊಂಡಿದ್ರು. ಸೊ ಇಲ್ಲಿ ಮಾರಿ ಸಚಿನ್ ಅವರೇ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಬರ್ಡು ಒಳ್ಳೆ ಕ್ವಾಲಿಟಿಲಿ ಇದೆ, ಮಜಲ್ ಕ್ವಾಲಿಟಿ ಇನ್ನೂ ಚೆನ್ನಾಗಿ. ಸರ್ ಎಷ್ಟು ವರ್ಷ ಸರ್ ಈಗ ಇದಕ್ಕೆ? 3 ವರ್ಷ ಗಂಡಲ್ವಾ ಸರ್? 3 ವರ್ಷ ಗಂಡಿದು ನೋಡಿ ಸರ್. ಇದು ನೀವು ಹಿಂಗ್ ಕೈ ಟಚ್ ಮಾಡೋದಲ್ಲ, ಈ ಅಕ್ಕಿ ಹಿಂಗ್ ಕೈ ಅಗ್ಲಸ್ಕಂತು ಅಂದ್ರೆ ಎಲ್ಲ ಸೂಟ್ ಶಾಟ್ ಬಟ್ಟ ಆಡ್ತವೆ ಅಂತ. ಅದೊಂದು ಡವ್ ಹೇಳ್ಕೊಡ್ತೀನಿ ನೋಡಿ. ಆಮೇಲೆ ಸರ್ ಹೇಳಿ ಸರ್, ಇನ್ನು ಏನೇನ್ ಹೇಳ್ತೀರಿ ಹೇಳಿ ಸರ್ ನೀವೇ. ಬನ್ನಿ ಸರ್. ಅಕ್ಕಿ ಯಾವ್ದೇ ಇರ್ಲಿ ನೋಡಿ, ಮುಂದ್ಗಡೆ ಅಗ್ಲ ಜಾಸ್ತಿ ಇದ್ದು ಹಿಂದ್ಗಡೆ ಚಿಕ್ಕದಾಗಿ ಬರ್ಬೇಕು ಸರ್. ಮುಂದ್ಗಡೆ ನೋಡಿ ಅಗ್ಲ ಐತೆ, ಬತ್ತ ಫುಲ್ಲು ವಿ ಶೇಪ್ ಐತೆ, ಮತ್ತೆ ಏರೋಡೈನಾಮಿಕ್ ಪ್ಯಾಟ್ರನ್. ಮತ್ತೆ ಅಕ್ಕಿಲಿ ನೋಡಿ ಇನ್ನೊಂದು ಹೇಳ್ತೀನಿ ಸಿಂಪ್ಟಮ್, ಹಿಂಗ್ ಮುಟ್ಟಿದ ತಕ್ಷಣ ಕೈ ಹಿಂಗ್ ಓಪನ್ ಆಗ್ಬೇಕು. ಓಪನ್ ಆದ್ರೆ ಇದ್ರಲ್ಲಿ ಪಕ್ಕಾ ಶೂರು 5-6 ಅವರ್ ಅಕ್ಕಿ ಆಡುತ್ತೆ ಅಂತ. ಆಮೇಲೆ ಇನ್ನೊಂದೇನು ಅಂದ್ರೆ ಮುಟ್ಟಿದ ತಕ್ಷಣ ನಯಸ್ ಬರ್ಬೇಕು ಅಕ್ಕಿ, ಫೀಲಿಂಗು ಚೆನ್ನಾಗಿರ್ಬೇಕು. ಆಮೇಲೆ ಅಕ್ಕಿ ನೋಡ್ರಿ, ಕೊಕ್ಕುನು ಲೈಟ್ ಕಲರ್ ಐತೆ, ಕಾಲುಗ್ರು ಲೈಟ್ ಕಲರು, ಬಾಡಿನೂ ಲೈಟ್ ಕಲರು. ಇವು ಟಾಪ್ ಅಕ್ಕಿ ಸಿಂಪ್ಟಮ್ಸ್ ಗಳು. ಲೈಟ್ ಬಂದ್ರೆ ಎಲ್ಲ ಲೈಟೇ ಬರ್ಬೇಕು, ಡಾರ್ಕ್ ಬಂದ್ರೆ ಎಲ್ಲ ಡಾರ್ಕೇ ಬರ್ಬೇಕು. ಆಮೇಲೆ ಇನ್ನೊಂದು ಡವ್ ಹೇಳ್ಕೊಡ್ತೀನಿ ಸರ್. ಹೊಸ ಹುಡುಗರ್ಗೆ ಈಸಿಯಾಗಿ, ನಾನು ಏನು ಶೋಕಿಗೆ ಗೊತ್ತಿಲ್ಲ, ನಾನು ಈಗ ಶೋಕಿಗೆ ಎಂಟ್ರಿ ಆಗ್ತೀನಿ ಅಂದ್ರೆ ಒಂದು ಡವ್ ಐತೆ, ಅದೊಂದು ನೋಡ್ಕೊಂಡ್ಬಿಟ್ರೆ ಅವ್ನ್ ಲೈಫ್ ಲಾಂಗ್ ಶೋಕಿ ಮಾಡ್ಬೋದು. ತೋರಿಸ್ತೀನಿ ತಡೀರಿ ಸರ್. ನಾನು ಹಿಡಿಯೋ ಅಕ್ಕಿಗೆ ಅದೆಲ್ಲ ಇದ್ದೇ ಇರುತ್ತೆ ಸರ್. ಸರ್ ತಗೊಂಬನ್ನಿ, ಇದು ನೋಡಿ ಸರ್, ಇದು ಅದ್ರದ್ದು ಮಗ 13ನೇ ಮಗ, ಇದು 12ನೇ ಮಗ. ಇದು ನೋಡಿ 4 ಕಳ್ಳಿ ಪಟ್ಟ. ಇದು ನೋಡಿ ಸರ್, ಒಂದು ನಿಮಿಷ. ಇದು ನೋಡಿ ಸರ್, 9, 10, 8 ಬ್ಲೇಡ್ ಗರಿ, ಮಿಕ್ಕಿದ್ದೆಲ್ಲ ಬ್ರಾಡ್ ಗರಿ. ಇದು ಮಳೆ ಗಾಳಿ ಬಿಸಿಲು 3 ವೆದರ್ಗೂ ಸೆಟ್ ಆಗಿ ಅಕ್ಕಿ ಆಡುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ನೋಡಿ ರೆಕ್ಕೆ ತುದಿಲಿ ಡೈಮಂಡ್ ಶೇಪ್ ಐತೆ, ಬಾಲ್ದಲ್ಲೂ ಐತೆ. ಮತ್ತೆ ನೋಡ್ರಿ ಇದು ಡಬಲ್ ಚೆಸ್ಟ್ ಅಕ್ಕಿ. ಇದರಲ್ಲಿ ಪ್ಯಾಟ್ರನ್ ವೈಸು ಡಬಲ್ ಚೆಸ್ಟ್ ಬರುತ್ತೆ, ಸಿಂಗಲ್ ಚೆಸ್ಟ್ ಬರುತ್ತೆ. ನೋಡಿ ಡಬಲ್ ಚೆಸ್ಟ್ ಇದ್ರು ಚಡಿ ಬಾಲ ಐತೆ. ನೋಡ್ರಿ ಅಪ್ಪನ ತರನೇ ಕಣ್ಣು, ಫಸ್ಟ್ ಕಳಂಕ ಇತ್ತು ನೋಡಿ ಕಣ್ಣು. ಸ್ನೇಹಿತರೆ ನೋಡ್ತಾ ಇದ್ದೀರಾ, 4 ಕಳ್ಳಿ ಪಟ್ಟ ಸರ್. 4 ಕಳ್ಳಿ ಪಟ್ಟ. ಒಳ್ಳೆ ಕ್ವಾಲಿಟಿ ಸರ್. ಅಕ್ಕಿ ಮುಟ್ಟಿರಲ್ಲ, ಹೆಂಗಿತೆ ಸರ್, ತೂಕ ಇರ್ಲಿ ಯಾರು ನೋಡಿದ್ರೆ 5 ವರ್ಷದ ಗಂಡ ಅಂತಾರೆ ಸರ್. 4 ಕಳ್ಳಿ ಪಟ್ಟ. ಸರ್ ಇದಕ್ಕೇನಾರು ಬೈ ಚಾನ್ಸ್ ನೀವು ಇದನ್ನ ಮಾರೋದಾದ್ರೆ ಏನ್ ಬೆಲೆ ಸರ್? ಈಗ ದೊಡ್ಡ ಈ ಪಟ್ಟ ಬಂದು 1.5 ಲಕ್ಷದ ಗಂಟ ಕೇಳವ್ರೆ, ಆ ಪಟ್ಟ 1 ಲಕ್ಷದ ಗಂಟ ಕೇಳವ್ರೆ ಅಟ್ ಪ್ರೆಸೆಂಟ್ ಸರ್. ನಮ್ಮ ಸ್ಯಾಂಡಲ್ವುಡ್ ದಾಬ್ಡಿ ದೀಪು, ಅವರು 1 ಲಕ್ಷಕ್ಕೆ ಕೇಳವ್ರೆ ಸರ್ ದೊಡ್ಡ ಪಟ್ಟ. ಚಿಕ್ಕ ಪಟ್ಟ 50,000 ಕೇಳವ್ರೆ. ಆಮೇಲೆ ಇನ್ನ ನಮ್ಮ ಕುಮಾರ್ ಅಂತ ಇದ್ದಾರೆ ಹಾಸನಲ್ಲಿ, ಭೂದೇಶ್ ಅಂತ, ಅವರು 30,000 ಸಣ್ಣ ಮರಿಲೇ ಕೇಳಿದ್ರು. ಆಮೇಲೆ ನಮ್ಮ ಚಾಮುಂಡೇಶ್ವರಿ ದಾಬಡಿ ಅಂಬಿ ಅಣ್ಣ ಅಂತ ಇದ್ದಾರೆ, ಅವ್ರು 50,000 ಕೇಳಿದ್ರು. ಅವ್ರು ಮತ್ತೆ ಅವ್ರ ಜೊತೆಲಿ ಇರ್ತಾರಲ್ಲ ಆನಂದಣ್ಣ ಅಂತ, ಅವರು 50,000 ಕೇಳಿದ್ರು. ಯಾರಿಗೂ ಕೊಟ್ಟಿಲ್ಲ, ಯಾರಿಗೂ ಸರ್. ಆಮೇಲೆ ಇನ್ನೊಂದೇನು ಅಂದ್ರೆ ಈ ಜಾತಿ ನಮ್ಮ ಹತ್ರ ಐತೆ ಅಂತ ಎಲ್ಲ ಮಾರ್ಕಂತವ್ರೆ. ನಾನು ಒಂದು ಪುಕ್ಕನು ಯಾರಿಗೂ ಕೊಟ್ಟಿಲ್ಲ, ಎಲ್ಲೂ ಕಳೆದಿಲ್ಲ ಸರ್. ಮಾರಂಗಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಮಾಡ್ತಿದ್ದೆ ಸರ್. ಆ ಉಮಾಮಹದೇವ್ ಸರ್ ಫಂಕ್ಷನ್ ಗ್ರೂಪಿಗೆ ಹಾಕಿದಾಗ ಅವತ್ತೇನೆ 11 ಲಕ್ಷ ಕೇಳಿದ್ರು ಸರ್ ದೊಡ್ಡ ಗಂಡು. ಈಗ್ಲೇ ಮನೆ ಹತ್ರ ಬರ್ತೀವಿ ಕೊಡಿ ಅಂತ. ನಾನೀಗ ಶೋ ಹಾಕೋದು ಇಂಪಾರ್ಟೆಂಟ್, ದುಡ್ಡು ಇಂಪಾರ್ಟೆಂಟ್ ಅಲ್ಲ. ದುಡ್ಡು ನಾನು ಅಂತ ಎಷ್ಟೋ ಕಳ್ದೀನಿ, ದುಡ್ಡು ಬೇಡ ನನಗೆ, ಅಕ್ಕಿನೇ ಇಂಪಾರ್ಟೆಂಟ್ ಅಂತ ಶೋಗ ಪಟ್ಟನಾರ ಕೊಡಿ ಅಂತ ಹಿಂಸೆ ಮಾಡಿದ್ರು, ಕೊಡ್ಲಿಲ್ಲ ಸರ್. ಆಮೇಲೆ ಬನ್ನಿ ಇಲ್ಲಿ ಹತ್ರ ಬನ್ನಿ, ತಮ್ಮನಿ ಕ್ಯಾಮ್ರಾ. ನಿಮ್ಗೊಂದು ಡವ್ ಹೇಳಿದ್ನಲ್ಲ ಸರ್, ಇದು ನೋಡ್ಕೊಳ್ಳಿ. ಇದು ಸರ್ ಇದೇನು ಗೊತ್ತಾ ಸರ್? ಇದು ಬಂದ್ಬಿಟ್ಟು ಒರಿಜಿನಾಲಿಟಿ ಪುಕ್ಕ ಅಂತ. ಇದು ಎಲ್ಲ ಅಕ್ಕಿಗೂ ಬರಲ್ಲ, ಟಾಪ್ ಅಕ್ಕಿಗೆ ಮಾತ್ರ. ಈಗ ನಾನು ಹೊಸಗೆ ಶೋಕಿಗೆ ಎಂಟ್ರಿ ಹಾಕ್ತಿದ್ದೀನಿ ಅಂದವ್ರಿಗೆ ಕಣ್ಣು, ಬಾಯಿ, ರೆಕ್ಕೆ, ಇದು ಬಾಲ, ಕಾಲು ಅವೆಲ್ಲ ಏನು ನೋಡೋದ್ ಬೇಡ ಸರ್. ಇದೊಂದು ಡವ್ ಇದ್ರೆ ಸಾಕು, ಶೋಕಿ ಸರ್. ಇದು ನಿಮ್ ಮನೆ ಟಾಪ್ ಅಕ್ಕಿಲ್ ನೋಡ್ಕೊಳ್ಳಿ, ಇದಿದ್ದೇ ಇರುತ್ತೆ ಒರಿಜಿನಾಲಿಟಿ ಬುಕ್ಕ ಅಂತೀವಿ ನಾವ್ ಇದನ್ನ. ನಾನು ಈ ಡವ್ ಇದ್ರೇನೆ ಅಕ್ಕಿ ಇಡೋದು ಸರ್ ನಮ್ಮ ಮನೇಲಿ ಎಷ್ಟಕ್ಕೂ ಡವ್ ಇದ್ದೇ ಐತೆ. ನೀವ್ ಎಷ್ಟೋ ವಿಡಿಯೋ ಮಾಡಿರ, ಈ ಡವ್ ಹೇಳಿದ್ರ ಸರ್? ಹೊಸಾದ್ ಹೇಳ್ಬೇಕು ಸರ್. ಎಲ್ಲಾರು ಹೇಳಿತಾರನೇ ಹೇಳೋದಿತ್ತಾರ, ಎಲ್ಲಾರು ಹೇಳಿತಾರನೇ ಹೇಳಿದ್ರೆ ಇರುತ್ತೆ ಸರ್. ಈ ಡವ್ ಯಾರ ಹೇಳಿದ್ರ ಸರ್? ಇಷ್ಟೊಂದು ವಿಡಿಯೋ ಮಾಡಿದ್ರ ಸರ್. ಆಮೇಲೆ ಇನ್ನೊಂದು ಬೇಕಾದ್ರೆ ನಿಮ್ ಮನೆ ಟಾಪ್ ಅಕ್ಕಿಲಿ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಆಮೇಲೆ ಹೇಳಿ.
ಆಮೇಲೆ ರೆಕ್ಕೆ ಮೇಲೆ ಬರುತ್ತೆ ಸರ್, ಬಾಲ್ದ ಹತ್ರ ಬರುತ್ತೆ, ಕತ್ತ ಹತ್ರ ಬರುತ್ತೆ, ಇಲ್ಲಾಂದ್ರೆ ರೆಕ್ಕೆ ಒಳಗೆ ಇಲ್ಲಿ ಬರುತ್ತೆ. ಆ ಅಕ್ಕಿಗೆ ಕತ್ತ ಹತ್ರ ಇದೆ, ತೋರಿಸ್ತೀನಿ ತಡಿ. ಇದು ನೋಡಿ ಸರ್, ಇದು 2 ಕಲ್ಲಿ ಪಟ್ಟ. ಇದು ಆ ಡವ್ ವೈಸ್ ನೋಡಿ, ಅದು ಡಬಲ್ ಚೆಸ್ಟು. ಇದು ನೋಡಿ, ಇದು ಫುಲ್ಲು ಸಿಂಗಲ್ ಚೆಸ್ಟು. ಇದು ನೋಡಿ, ಇದು ಬ್ಲೇಡ್ ಗರಿ. ಇದು ಫುಲ್ಲು ತಿರಿ ನೋಡಿ ಎಷ್ಟು ಬೆಂಡೈತೆ. ಮತ್ತೆ ರೆಕ್ಕೆಲ್ ನೋಡಿ ಡೈಮಂಡ್ ಶೇಪು, ಬಾಲ್ದಲ್ಲಿ ನೋಡಿ ಡೈಮಂಡ್ ಶೇಪು, ಕಣ್ಣು ನೋಡಿ ಅಪ್ಪನ ಥರ ತಿರುಗ್ತಾ ಐತೆ. ಈಗ ಸರ್, ಆ ಡವ್ ಹೇಳಿದ್ನಲ್ಲ ನೋಡಿ ಸರ್, ಈ ಅಕ್ಕಿಗೆ ಕತ್ತತ್ರ ಇದೆ. ಇದೆಯಾ ಸರ್ ಪಕ್ಕ? ಹಾ, ಈ ಡವ್ ಯಾರು ನೋಡ್ಕೊಳ್ಳಿ. ಈ ಡವ್ ಇದ್ರೆ ಅಕ್ಕಿ ಹಿಡ್ಕೊಂಬನ್ನಿ. ಸುಮ್ನೆ ನನಗೆ ಗುರು ಇಲ್ಲ, ಹೇಳ್ಕೊಡಲ್ಲ, ಮಿನಿಮಮ್ ಈ ತರ ಡವ್ ಇದ್ರೆ 6-7 ಗಂಟೆ ಅಕ್ಕಿ ಬಿಡ್ಬೋದು. ಸೂಪರ್ ಸರ್. ನೀವು ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮಾರಿ ಸಚಿನ್ ಅವರು ಅವ್ರ ಅಕ್ಕಿ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟರು. ಅವ್ರಿಗೆ ಆಲ್ ದ ಬೆಸ್ಟ್. ಇದ್ರಲ್ಲಿ ಒಳ್ಳೊಳ್ಳೆ ಅಕ್ಕಿಗಳು ಆಗಲಿ, ಎಲ್ಲರಿಗೂ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಸಿಗ್ಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಯಾವ್ದೋ ಒಂದು ಅಕ್ಕಿ ತೋರಿಸ್ಬಿಟ್ಟ, ಆ ಡವ್ ಯಾವ್ದೋ ಹೇಳ್ದ ಅನ್ನೋದೇ ನೋಡಿ. ಎಲ್ಲ ಅಕ್ಕಿ ನಾನು ಹಿಡಿಯೋ ಅಕ್ಕಿಲೆಲ್ಲ ಆ ಡವ್ ಇದ್ದೇ ಇದೆ. ಆ ಡವ್ ಇಲ್ಲ ಅಂದ್ರೆ ನಾನು ಹಿಡಿಯೋದೇ ಇಲ್ಲ. ಬನ್ನಿ ಬನ್ನಿ ಸರ್. ಅದು ಅಕ್ಕಿ ಕೊಡಿ, ಅಕ್ಕಿ ಕೊಡೋಣ ಸರ್. ನಿಮ್ದು ದಾವಡಿ ಇದೆ ಅಂತ ಹೇಳ್ತಿದ್ದೀರಾ. ಇದು ಒಳ್ಳೆ ಅಕ್ಕಿ, ಒರಿಜಿನಲ್ ರಾಕ್ಷಸ್. ಇದು ನಮ್ಮ ಮನೆ ಅಕ್ಕಿ, ನಿಮ್ಗೆ ಗಿಫ್ಟು ಸರ್. ಎಲ್ಲ ವಿಡಿಯೋ ಮಾಡಿಸ್ಕೊಂತಾರೆ, ಒಂದೇನು ಅನುಕೂಲ ಆಗೋದು ಕೂಡ. ಈಗ ನಾನು ಸಾಲ ಹಾಕ್ಬೋದು, ಹಾರ ಹಾಕ್ಬೋದು, ಏನೇ ಮಾಡ್ಬೋದು. ಅದು ಬಿಚ್ಚಿ ಎಸಿತೀರಾ. ನಾವೊಂದು ವಸ್ತು ಕೊಟ್ಟರೆ ಅದನ್ನ ಹಿಡ್ಕೊಂಡು ಮಾರಿ ಸಚಿನ್ ಅಂತ ಇದ್ರು, ಈ ಥರ ಅಕ್ಕಿ ಕೊಟ್ಟು ನಮಗೆ ಒಂದು ಗಿಫ್ಟು, ಅದರಲ್ಲಿ ಅಕ್ಕಿ ಆಡ್ತೈತೆ ಅಂತ ನೆನೆಸ್ಕೊಂತೀರಾ. 4 ಜನಕ್ಕೆ ಒಳ್ಳೇದು ಹೇಳಿ, 4 ಜನಕ್ಕೆ ಒಳ್ಳೆ ಶೋಕಿ ಹೇಳ್ಕೊಡಿ, 4 ಜನಕ್ಕೆ ಅಕ್ಕಿ ಕೊಡ್ರಿ ಅಷ್ಟೇನೆ ಸರ್. ನೀವು ಸರ್, ನಾವು 25 ವರ್ಷದಿಂದ ಕಷ್ಟಪಟ್ಟು ಶೋಕಿ ಮಾಡಿರೋದಕ್ಕೆ ಇವತ್ತು ಈ ಮಟ್ಟಕ್ಕೆ ಬಂದೀನಿ. ನೀವು ಕಷ್ಟಪಟ್ಟು ವಿಡಿಯೋ ಮಾಡಿದ್ರೆ ನಿಮ್ಮ ಹೆಸರು ಬರುತ್ತೆ. ಸುಮ್ಮನೆ ಮಾತಾಡೋರು 1000 ಮಾತಾಡ್ತಾರೆ ಸರ್. ಅಕ್ಕಿ ಖುಷಿ ಆಯ್ತಾ ಸರ್? ಒರಿಜಿನಲ್ಲು ರಾಕ್ಷಸಿ ಲೈನ್ದು ಅನಾರಿ ಟಚ್ಚು. ಇದಕ್ಕೆ ಎಂಡ್ ಸೆಟ್ ಮಾಡಕ್ ಬಂದ್ರೆ ಸೆಟ್ ಮಾಡಿ, ಇಲ್ಲಾಂದ್ರೆ ನಾನೇ ಬಂದು ಸೆಟ್ ಮಾಡ್ಕೊಡ್ತೀನಿ ನಿಮಗೆ. ಮಾರಿ ಸಚಿನ್ ಅವರು ನೋಡಿ, ನಮ್ಗೆ ಆಲ್ ದ ಬೆಸ್ಟ್. ಕಾಂಪ್ಲಿಮೆಂಟರಿ ತರ ಒಂದು ಒಳ್ಳೆ ಅಕ್ಕಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಪ್ರೀತಿ ಪ್ರೋತ್ಸಾಹ. ಥ್ಯಾಂಕ್ ಯು ಸರ್. ನಮ್ಮ ಮಾರಿ ಸಚಿನ್ ಅವರು ಎಷ್ಟು ಅಕ್ಕಿಲ್ ಪ್ಯಾಷನೇಟ್ ಅಂದ್ರೆ, ಅವ್ರು ಆಡಿರೋ ಅಕ್ಕಿ ಐಸನ್ನು ಸಹ ಅವ್ರ ಟಿ ಶರ್ಟ್ ಮೇಲೆ ಹಾಕೊಂಡ್ಬಿಟ್ಟಿದ್ದಾರೆ. ಹಿಂದೆ ಅಕ್ಕಿ ಫೋಟೋನ ಹಾಕೊಂಡ್ಬಿಟ್ಟಿದ್ದಾರೆ. ಬಟ್ ಈಗ ಸರ್ ಈಗೆಲ್ಲ ಸೆಲೆಬ್ರಿಟಿಗೆ ಇಡ್ತಾರೆ, ಬೋನ್ಸರ್ಸು, ಫಿಲಮ್ ಆಕ್ಟರ್ಗಳಿಗೆ ಇಡ್ತಾರೆ. ಅಕ್ಕಿ ಶೋಕಿಗೆ ಅಕ್ಕಿಗೋಸ್ಕರ ಅಂತ ಯಾರು ಇಟ್ಟಿಲ್ಲ ಸರ್. ಫಸ್ಟ್ ಟೈಮು ಈ ತರ ಅಕ್ಕಿಗೋಸ್ಕರ ಇಬ್ರು ಬೋನ್ಸರ್ನ ಇಟ್ಟಿದ್ದಾರೆ. ಇಬ್ರು ಬೋನ್ಸರ್. ಯಾವಾಗ್ಲೂ ನಾವು ಸೆಲೆಬ್ರಿಟಿಗಳು, VIP ಗಳನ್ನ ಮಾತ್ರ ನೋಡ್ತಾ ಇದ್ವಿ. ಇವತ್ತು ಒಂದು ಬರ್ಡ್ಗೆ ಇಬ್ರು ಬಾಡಿ ಗಾರ್ಡ್ನ ಇಟ್ಟಿದ್ದಾರೆ ಅಂದ್ರೆ ಅಕ್ಕಿ ಏನ್ ಬೆಲೆ, ಏನಾದ್ರದ್ದು ವಿಶೇಷ ಅನ್ನೋದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಸರ್. ಸೂಪರ್ ಸರ್, ನಿಮ್ಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.